ಈಗ ಮುನಿಯಪ್ಪನವರು ಸಿದ್ದರಾಮಯ್ಯನವರು ಹೇಳ್ತಿರೋ ಮಾತಲ್ಲಿ ಸತ್ಯಾಂಶ ಇದೆ. ಎರಡನೇ ಅತ್ಯಧಿಕ GSTಯನ್ನು ಕಲೆಕ್ಟ್ ಮಾಡಿ ಕೇಂದ್ರ ಕೊಡ್ತಾ ಇರುವ ರಾಜ್ಯ ಕರ್ನಾಟಕ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 80%ಗಿಂತ ಅಧಿಕ ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಆದರೆ, ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸಿಗುವ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅಂತಂದರೆ ನಂಬಲಿಕ್ಕೆ ಕಷ್ಟವಾಗಿದೆ. ಇಲ್ಲಿ ಅನೇಕರು ಅನರ್ಹರು ಕೂಡ, ಅಂದರೆ ಸಿರಿವಂತರು ಅಥವಾ ತಕ್ಕ ಮಟ್ಟಿಗೆ ಸೌಲಭ್ಯ ಇರುವವರೂ ಕೂಡ BPL ಕಾರ್ಡನ್ನು ಪಡೆದುಕೊಂಡು ಸೌಲಭ್ಯಗಳನ್ನು ಪಡೆದುಕೊಳ್ತಿದ್ದಾರೆ ಅನ್ನೋದು ಸತ್ಯವೇ. ಆದರೆ ಈಗ ಸದ್ಯಕ್ಕೆ ಆಗ್ತಿರುವ ಪರಿಷ್ಕರಣೆಯ ಟೈಮಿಂಗನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. 80%ಗಿಂತ ಅಧಿಕ ಮಂದಿ BPL ಕಾರ್ಡನ್ನು ಹೊಂದಿದ್ದಾರೆ ಅನ್ನೋದು ಈಗ ಗೊತ್ತಾಯ್ತಾ? ಈ 1.5 ವರ್ಷ ಆಗ್ತಾ ಬಂತು ಸರ್ಕಾರ ರಚನೆಯಾಗಿ, ಶುರುವಲ್ಲೇ ಗೊತ್ತಾಗ್ಲಿಲ್ವಾ? ಈ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ಲಿಕ್ಕೆ ಮುಂಚೆನೇ ನೀವೊಂದು ಪರಿಷ್ಕರಣೆ ಮಾಡಿ ನಂತರದಲ್ಲಿ ಕೊಡ್ಬೋದಾಗಿತ್ತಲ್ಲ ಗ್ಯಾರಂಟಿ. ವಿರೋಧ ಪಕ್ಷಗಳ ವಾದ ಇದು. ಈಗ ವಾದ ಮಾಡ್ತಿರೋ ವಿರೋಧ ಪಕ್ಷಗಳು ಆಡಳಿತದಲ್ಲಿದ್ದ ಸಂದರ್ಭದಲ್ಲೂ ಕೂಡ ಇಷ್ಟೇ ಪ್ರಮಾಣದಲ್ಲಿ BPL ಕಾರ್ಡ್ ಇತ್ತು, ಅವರೇನು ಪರಿಷ್ಕರಣೆ ಮಾಡಲಿಲ್ಲ. ಆ ಚರ್ಚೆ ಬೇರೆ. ಪರಿಷ್ಕರಣೆ ಮಾಡುವ ಅವಶ್ಯಕತೆ ಇದ್ದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಿಕ್ಕೆ ಹೊರಟಿರುವಂತಹ ಈ ನಿರ್ಧಾರ, ಪರಿಷ್ಕರಣೆಯ ನಿರ್ಧಾರ, ಸಹಜವಾಗಿ ಈ ಪರಿಷ್ಕರಣೆಗೂ ಗ್ಯಾರಂಟಿಗೂ ಲಿಂಕನ್ನು ಕಲ್ಪಿಸಿಕೊಂಡು ಚಿಂತನೆ ಮಾಡುವಂತೆ ಮಾಡ್ತಾ ಇದೆ. ಎನಿವೆ, ಈ ಎಲ್ಲ ಗ್ಯಾರಂಟಿ ಗದ್ದಲ ಹಾಗೆ ಈಗ BPL ಟು APL ಗದ್ದಲದ ನಡುವೆ ಗೊಂದಲ ಹೆಚ್ಚಾಗ್ತಿರೋದು ಯಾಕೆ? ರಾಜ್ಯದಲ್ಲಿ ಸದ್ದು ಗದ್ದಲವಿಲ್ಲದೆ BPL ಕಾರ್ಡ್ಗಳು ರದ್ದಾಗ್ತಾ ಇದೆ. ಇನ್ನೂ ಸರ್ಕಾರದಿಂದ ಅಧಿಕೃತವಾಗಿ ಆದೇಶವೇ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ. ಆದರೆ ಆಲ್ರೆಡಿ ನಮ್ಮ ಕಾರ್ಡ್ ರದ್ದಾಗಿದೆ ಅಂತ ಹೇಳಿ ಜನ ಬೀದಿಗಿಳಿತಾ ಇದ್ದಾರೆ. BPL ಕಾರ್ಡ್ ರದ್ದುಗೊಳಿಸೋಕೆ ಹಾಗಾದರೆ ಸೂಚನೆ ಕೊಟ್ಟವ್ರು ಯಾರು? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಫುಡ್ ಡಿಪಾರ್ಟ್ಮೆಂಟಿಂದ ಇನ್ನೂ ಕ್ಯಾಬಿನೆಟ್ಗೆ ಬಂದೇ ಇಲ್ಲ ಅಂತ. ಹಾಗಾದರೆ ಕೊಟ್ಟವ್ರು ಯಾರು ರದ್ದುಗೊಳಿಸಿ ಅಂತ ಹೇಳಿ ಪರ್ಮಿಷನನ್ನು? ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವ ಮತ್ತೊಂದು ಆರೋಪ ಅಂತಂದರೆ, ಇಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಯಾವುದು ಕೂಡ ರಿಟರ್ನ್ ಫಾರ್ಮ್ಯಾಟಲ್ಲಿ ಅಥವಾ ಅಧಿಕೃತ ಆದೇಶದ ರೂಪದಲ್ಲಿ ಆದೇಶಗಳು ಬರ್ತಾ ಇಲ್ಲ. ಮೌಖಿಕ ಆದೇಶದ ಮೇಲೆ ಅನೇಕ ಕೆಲಸಗಳಾಗ್ತಾ ಇದೆ. ವಫ್ ವಿಚಾರಕ್ಕೂ ಕೂಡ ಇಂಥದ್ದೇ ಆರೋಪ, ಬೇರೆ ಮ್ಯಾಟ್ರ್ ಆಗಿದ್ರೂ ಕೂಡ. ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲೂ ಕೂಡ ಅದೇ ಮೌಖಿಕ ಆದೇಶದ ಆರೋಪ. ಇಲ್ಲೂ ಕೂಡ ವಿರೋಧ ಪಕ್ಷಗಳು ಹೇಳ್ತಾ ಇರೋದು, ಇಲ್ಲಿ ಮೌಖಿಕ ಆದೇಶದ ಮೇಲೆ ಹೇಳಿಬಿಟ್ಟಿದ್ದಾರೆ BPL ಕಾರ್ಡ್ಗಳನ್ನು ರದ್ದು ಮಾಡಿ, ಕಟ್ ಆಫ್ ಮಾಡಿ ಅಂತ ಹೇಳಿ ಅನ್ನೋ ಆರೋಪ ಇದೆ. ಹೀಗಾಗದೆ ಹೋಗಿದ್ದಿದ್ರೆ, ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಅಥವಾ ಮೌಖಿಕವಾಗಿ ಒಂದು ಸೂಚನೆ ಬರದೇ ಹೋಗಿದ್ದಿದ್ರೆ, ಆಹಾರ ಇಲಾಖೆಯಲ್ಲಿ ಅಧಿಕಾರಿಗಳೇನೆ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಕಾರ್ಡ್ಗಳನ್ನು ರದ್ದುಗೊಳಿಸ್ಲಿಕ್ಕೆ ಮುಂದಾದರೆ ಸಾಧ್ಯ ಆಗ್ತಿತ್ತ? ಅದು ಸರ್ಕಾರ ಅದಕ್ಕೂ ಕೂಡ ಕ್ರಮ ಕೈಗೊಳ್ಳೋ ಆಪ್ಷನ್ಸ್ ಇದೆ ಸರ್ಕಾರದ ಮುಂದೆ. ಅರೆ, ಸರ್ಕಾರದಿಂದ ಅಧಿಕೃತವಾಗಿ ಆದೇಶವೇ ಹೊರಬಿದ್ದಿಲ್ಲ, ಹೆಂಗೆ ಫುಡ್ ಡಿಪಾರ್ಟ್ಮೆಂಟ್ ಈ ರೀತಿಯಾಗಿ ರದ್ದು ಮಾಡ್ತಿದೆ ಅಂತ ಹೇಳಿ. ಆದರೆ ಸರ್ಕಾರ ಆಗೋಜಿಗೆ ಹೋಗ್ತಾನೆ ಇಲ್ಲ. ಹೀಗಾಗಿ ಹುಟ್ಟಿರೋದು ಗೊಂದಲ. ಯಾರು ಕೊಟ್ಟರು ಸೂಚನೆ BPL ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಹೇಳಿ? ಬಡ ಕುಟುಂಬಗಳನ್ನು ಕಷ್ಟಕ್ಕೆ ದೂಕಿದ ಸರ್ಕಾರ ಅಂಥೇಳಿ ದೋಷ ಇದೀಗ ಕಾಂಗ್ರೆಸ್ಸನ್ನು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಯಾವ ಮಾನದಂಡದ ಮೇಲೆ ಇದೀಗ BPL ಕಾರ್ಡನ್ನು ರದ್ದು ಮಾಡಲಾಗ್ತಿದೆ? ಕೇವಲ IT ಸಬ್ಮಿಟ್ ಮಾಡ್ತಿದ್ದಾರೆ ಅಂತಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹಾಗ, ಅಥವಾ ಸರ್ಕಾರಿ ನೌಕರರು ಅನ್ನೋ ಕಾರಣಕ್ಕ? ಈ ಎರಡೇ ವಿಚಾರ ಮಾನದಂಡ ಆಗಿದ್ದಿದ್ರೆ ಇವತ್ತು ಬಡ ಟೇಲರ್ ಮನೆ ನಾವು ಗಮನಿಸಿದ್ವಿ ಹಾವೇರಿಯಲ್ಲಿ. ದುಡಿತಿರೋದು ಒಬ್ಬರೇ, ಅವರು ಕೂಡ ಮಾನಸಿಕ ರೋಗದಿಂದ ಒದ್ದಾಡ್ತಿದ್ದಾರೆ, ಮಾತ್ರೆ ತಗೊಳ್ತಿದ್ದಾರೆ. ದುಡಿಯೋರು ಅವರೊಬ್ಬರೇ, 2 ಮಕ್ಕಳಿದ್ದಾರೆ. ದಿಕ್ಕ್ಯಾರು ಅಂತ ಹೇಳಿ ಆ ಮಹಿಳೆ, ಹಾವೇರಿಯ ಮಹಿಳೆ, ಆಕೆ ಕಣ್ಣೀರು ಹಾಕ್ತಿದ್ದಾಳೆ. ಅವರೇನು IT ಸಬ್ಮಿಟ್ ಮಾಡಿಲ್ಲ, ಸರ್ಕಾರಿ ನೌಕರರಲ್ಲ. ಹಾಗಾದರೆ ಯಾವ ಮಾನದಂಡದ ಮೇಲೆ ಅವ್ರ ಕಾರ್ಡ್ ರದ್ದಾಯಿತು? ಅಜ್ಜಿ ಒಬ್ಬರು ಈಗಷ್ಟೇ ಕೇಳಿಸ್ಕೊಂಡ್ವಿ, ಕಣ್ಣೀರು ಹಾಕ್ತಿದ್ದಾರೆ. ನನಗೆ ದಿಕ್ಕು ಅಂತಿರೋದೇ ಇದು, ಒಂದು ಹೊತ್ತಿನ ಊಟಕ್ಕೆ ಅಂತ ಗತಿ ಇದ್ದಿದ್ದೇ ರೇಷನ್ ಕಾರ್ಡು, ಅದನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ಅದನ್ನು ಕಾಲಿಗೆ ಬೀಳ್ತೀನಿ, ನಮಗೆ ರೇಷನ್ ಕಾರ್ಡ್ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಆ ಅಜ್ಜಿಯ ರೇಷನ್ ಕಾರ್ಡನ್ನು ಯಾವ ಮಾನದಂಡದ ಆಧಾರದ ಮೇಲೆ ರದ್ದು ಮಾಡಲಾಗಿದೆ? ಯಾವುದೇ BPL ಕಾರ್ಡನ್ನು ರದ್ದುಗೊಳಿಸುವ ಪ್ರಸ್ತಾವನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಹೇಳ್ತಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಗಳೂ ಕೂಡ ಹೇಳ್ದಲೆ, ಆಹಾರ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮಾತನಾಡದೆ, ಯಾರ ಸೂಚನೆಯ ಮೇರೆಗೆ, ಯಾರ ಅಣತಿಯ ಮೇರೆಗೆ ಈ ಕಾರ್ಡ್ಗಳು ರದ್ದಾಗ್ತಾ ಇದೆ? BPL ರದ್ದು ಮಾಡಿಲ್ಲ ಅಂತ CM ಹೇಳೋದಾದರೆ ರದ್ದಾಗ್ತಿರೋದು ಹೇಗೆ? ಪ್ರಶ್ನೆ ಕೇಳಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಇಲ್ಲದೆ ಕಾರ್ಡ್ ರದ್ದಾಗ್ತಾ ಇದೆಯಾ? ಹಂಗಾಗೋಕೆ ಸಾಧ್ಯನಾ? BPL ಕಾರ್ಡ್ ರದ್ದು ಸೂಚನೆ ಕೊಟ್ಟಿದ್ಯಾರು? ಈ ರದ್ದು ಮಾಡ್ತಿರೋದು ಯಾಕೆ? ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ಸರ್ಕಾರ ಕೊಡೋದು ಅವಶ್ಯಕತೆ ಇದೆ. BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದ ಫಾಲೋ ಅಪ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಅದರ ಅಪ್ಡೇಟ್ ಇದಿಷ್ಟು. ಇದೀಗ
ರಾಜಕೀಯ ವಿದ್ಯಮಾನಗಳ ಪೈಕಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡೋ ಸಮಯ ನಮ್ಮಲ್ಲಿ ಮಾತ್ರ. ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡ್ ಅನ್ನ ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನು ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಟೈಮ್ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ, ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನ ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ. ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡಿಲಿಕ್ಕೆ ಅಂತ ಹೋದಾಗ, ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡಿಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ ಅನ್ನೋ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನು ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಟೈಮ್ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ
ಗಂಡ ಮಾನಸಿಕ ತಜ್ಞನು ಬೇಕ್ರಿ ನಮ್ಗೆ ರೇಷನ್ ಕಾರ್ಡ್ ಚಾಲೂ ಮಾಡಿಕೊಡ್ರಿ ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್